ನಮ್ಮ ಮನೆಯಲ್ಲಿ ಸಂಜೆ ಹೊತ್ತು ಟೀ ಜೊತೆ ಏನಾದ್ರೂ ಸೈಡ್ ಡಿಶ್ ಬೇಕಪ್ಪ ಅಂತ ಇರ್ತಾರೆ. ಅದಕ್ಕೆ ಹೆಲ್ದಿ ಆಗಿರೋ ಮೆಂತ್ಯ ಚಿಪ್ಸ್ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ 1 ಕಪ್ ಗೋಧಿ ಹಿಟ್ಟಿಗೆ ಒಂದ್ ಅರ್ಧ ಕಪ್ ಅಷ್ಟು ಸೂಜಿ ರವ, ಒಂದ್ 1/4 ಕಪ್ ಅಷ್ಟು ಬೇಸನ್ ಹಾಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋ ಮೆಂತ್ಯ ಸೊಪ್ಪು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು, ಖಾರ ಪುಡಿ, ಅರಿಶಿನ ಪುಡಿ, ಕೊರಿಯಾಂಡರ್ ಪೌಡರ್ ಹಾಕೊಂಡಿದೀನಿ. ಒಂದ್ ಸ್ವಲ್ಪ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಇದ್ರೆ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಅದಾದ್ಮೇಲೆ ಒಂದ್ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಇದನ್ನ ನೀಟಾಗಿ ಕಲಿಸ್ಕೋಬೇಕು. ಒಂದ್ ಸ್ವಲ್ಪ ಕಲಿಸ್ಕೊಂಡ ತಕ್ಷಣ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಬಿಸಿ ಎಣ್ಣೆ ಹಾಕೋದು ಮರಿಬೇಡಿ. ಆದ್ರಿಂದ ಇದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಇದೆಲ್ಲ ಹಾಕಿ ಕಲಿಸ್ಬಿಟ್ಟು ಒಂದ್ 10ರಿಂದ 15 ನಿಮಿಷ ನೆನೆಯೋಕ್ ಬಿಡಿ. ನೆಂದಾಗ ತುಂಬಾ ಚೆನ್ನಾಗಿ ಹಿಟ್ಟು ನೆಂದಾಗ ತುಂಬಾ ಚೆನ್ನಾಗಿ ಈ ರೆಸಿಪಿ ಬರುತ್ತೆ. ಇದು ಹಿಟ್ಟು ನೀಟಾಗಿ ನೆಂದಿದೆ. ಸೊ ಈ ಹಂತದಲ್ಲಿ ನಾನು ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಇದನ್ನ ನೀಟಾಗಿ ದೊಡ್ಡದಾಗಿ ಲಟ್ಟಿಸ್ಕೊಂಡು ಮಟ್ರಿ ಅಂತ ಕರೀತಾರೆ ಇದನ್ನ ಹಿಂದಿಯಲ್ಲಿ. ನಾವು ಚಿಪ್ಸ್ ಮಾಡ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಯಾವ್ದಾದ್ರು ಸಣ್ಣ ಮುಚ್ಚಳದಿಂದ ನೀವು ಈ ರೀತಿ ಮುಚ್ಚಳದಿಂದ ಟ್ಯಾಪ್ ಮಾಡ್ಕೊಂಡ್ಬಿಟ್ರೆ ಸಣ್ಣ ಸಣ್ಣದಾಗಿ ಪರ್ಫೆಕ್ಟ್ ಆಗಿರೋ ರೌಂಡ್ ಚಿಪ್ಸ್ ನಿಮಗೆ ತಯಾರಾಗುತ್ತೆ. ಸೊ ಇದನ್ನ ನಾನು ಹೆಲ್ದಿ ಆಗಿರ್ಬೇಕು ಅಂತ ಏರ್ ಫ್ರೈ ಮಾಡಿದ್ದೀನಿ 180 ಡಿಗ್ರೀಸ್. ಒಂದ್ 10ರಿಂದ 15 ನಿಮಿಷ ಮಾಡಿದ್ರೆ ಸಾಕು. ಟ್ರೈ ಮಾಡಿ ನೋಡಿ ರೆಸಿಪಿ. ಮನೆಯಲ್ಲಿ ಏರ್ ಫ್ರೈಯರ್ ಇಲ್ಲ ಅಂತಂದ್ರೆ 2 ಕಡೆ ನೀಟಾಗಿ ಇದನ್ನ ಬಾಣ್ಲೆಯಲ್ಲಿ ಶಾಲೋ ಫ್ರೈ ಮಾಡ್ಕೊಂಡ್ರು ಸೂಪರ್ ಕ್ರಿಸ್ಪಿಯಾಗಿ ಬರುತ್ತೆ.